ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ರಿಪಬ್ಲಿಕ್ ಹಣದಲ್ಲಿ ಮೆಗಾ ಸುದ್ದಿ ನಿಮ್ಮ ಮುಂದೆ. ಡೆವಿಲ್ ಗ್ಯಾಂಗ್ನ ಕ್ರೂರತೆ ಹೇಗಿತ್ತು ಗೊತ್ತಾ? ಚಾರ್ಜ್ ಶೀಟ್ನಲ್ಲಿ ಇದೆ ಬೆಚ್ಚಿ ಬೀಳಿಸುವ ಅಂಶ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೇ ಚಾರ್ಜ್ ಶೀಟ್ 17 ಜನ ಆರೋಪಿಗಳಿಗೆ ಮುಳುವಾಗೋದು ಫೇಕ್ಸ್. ಕಾರಣ ಡೆವಿಲ್ ಗ್ಯಾಂಗ್ನ ಕ್ರೂರತೆ, ಹೇಗೆ ಕಿಡ್ನಾಪ್, ಹೇಗೆ ಕೊಲೆ, ಹೇಗೆ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿತು ಈ ಟೀಮ್, ಎಲ್ಲದರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಹಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು, ಅದರ ಮೇಲೆ 17 ಜನ ಆರೋಪಿಗಳ ಭವಿಷ್ಯ ನಿಂತ್ಕೊಂಡಿದೆ. ರೇಣುಕಾಸ್ವಾಮಿಯನ್ನ ಎಷ್ಟು ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ರು ಅನ್ನುವಂತಹ ಅಂಶವನ್ನ ಇಂಚಿಂಚಾಗಿ ಉಲ್ಲೇಖ ಮಾಡ್ತಾರೆ ಪೊಲೀಸರು. ರೇಣುಕಾಸ್ವಾಮಿ ಮೇಲೆ ರೌದ್ರ ರೂಪ ತಾಳಿದ್ಲಂತೆ ಈ ಪವಿತ್ರ. ಹಲ್ಲೆ ಮಾಡ್ತಾ ಕಿಲ್ ಹಿಮ್ ಅಂತ ಚೀರಾಡಿದ್ಲಂತೆ ಪವಿತ್ರ. ಹಲವು ಬಾರಿ ಕಿಲ್ ಹಿಮ್ ಅಂತ ಕೂಗಾಡಿದ್ಲು ಪವಿತ್ರ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಲಿಪ್ಸ್ಟಿಕ್ ರಾಣಿಗೆ ಕೊಲೆ ಮಾಡುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದಾಳೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಆರೋಪಿ ಸ್ಥಾನ ಅದಲು ಬದಲು ಆಗೋ ಸಾಧ್ಯತೆ ಇತ್ತಲ್ಲ. ಯಾರು ಕೊಲೆಗೆ ಪ್ರಚೋದನೆ ಕೊಟ್ಟರು, ಕಾರಣ ಏನು ಅನ್ನುವಂಥ ಅಂಶ ಉಲ್ಲೇಖ ಆದಾಗ ಮೋಸ್ಟ್ಲಿ ಪವಿತ್ರ ಗೌಡನೇ ಏವನ್ನಾಗಿ ಉಳಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಷ್ಟು ರೌದ್ರ ರೂಪ ತಾಳಿದ್ಲು ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆಯ ಸಂದರ್ಭದಲ್ಲಿ ಅಂತ. ಹಲವು ಬಾರಿ ಕಿಲ್ ಹಿಮ್ ಅಂತ ಹೇಳಿದ್ಲಂತೆ ಪವಿತ್ರ ಗೌಡ. ಹಾಗಾಗಿ ಇದು ಪ್ರಮುಖವಾಗುತ್ತೆ ಚಾರ್ಜ್ ಶೀಟ್ನಲ್ಲಿ. ನೋಡಿ, ಕಾನೂನಲ್ಲಿ ಮಹಿಳೆಯರಿಗಿರುವಂತಹ ಅವಕಾಶಗಳನ್ನ ಬಳಸಿಕೊಂಡು ಹೇಗೋ ಆಚೆ ಬರಬಹುದು, ಇದರಲ್ಲಿ ನನ್ನ ಪಾತ್ರ ಇಲ್ವೇ ಇಲ್ಲ, ಅಶ್ಲೀಲ ಮೆಸೇಜ್ ಮಾಡಿದ್ರು ಆ ಮಾಹಿತಿನ ನಟ ದರ್ಶನ್ ಕೊಟ್ಟೆ ಅನ್ನುವಂತಹ ವಿಚಾರವನ್ನ ಪವಿತ್ರ ಗೌಡ ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇದ್ರು ಕೋರ್ಟ್ನಲ್ಲಿ. ಬಟ್ ಇದ್ಯಾವುದನ್ನ ಕೂಡ ಕೋರ್ಟ್ ಕೇಳಿಸ್ಕೊಳ್ಳಿಲ್ಲ. ಬಟ್ ಈಗ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಅಷ್ಟರ ಮಟ್ಟಿಗೆ ರೌದ್ರ ರೂಪ ತಾಳಿದ್ಲು ರೇಣುಕಾಸ್ವಾಮಿಯ ಕೊಲೆಯ ಸಂದರ್ಭದಲ್ಲಿ. ಈಕೆಯೂ ಕೂಡ ಪ್ರಮುಖಳಾಗಿದ್ಲು ಕೊಲೆಗೆ ಪ್ರಚೋದನೆ ಕೊಡುವ ಹೊತ್ತಲ್ಲಿ ಅನ್ನುವಂತಹ ವಿಚಾರ. ಜೂನ್ 8ರಂದು ದರ್ಶನ್ ಜೊತೆ ಶೆಟ್ಗೆ ಪವಿತ್ರ ಗೌಡ ಬಂದಿದ್ಲು. ಅದಕ್ಕೆ ಲೊಕೇಶನ್ ಡಂಪ್ ಇದೆಲ್ಲವನ್ನ ಕೂಡ ಸಾಕ್ಷ್ಯಗಳಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲಂತೆ ಈ ಪವಿತ್ರ. ಈ ವೇಳೆ ಪವಿತ್ರಾಗೆ ತಿರುಗಿಸಿ ಮಾತನಾಡಿದ್ದಂತೆ ರೇಣುಕಾಸ್ವಾಮಿ. ಇದಕ್ಕೆ ಮತ್ತಷ್ಟು ಆಕ್ರೋಶಗೊಂಡಿದ್ಲು ಪವಿತ್ರ ಗೌಡ. ಕಿಲ್ ಹಿಮ್ ಅಂತ ಚೀರಾಡಿದ್ಲಂತೆ ಪವಿತ್ರ ಗೌಡ. ಯಾವುದೋ ಸಿನಿಮಾ ಕಥೆಯಲ್ಲ, ನಿಜವಾಗ್ಲೂ ಆ ರೇಣುಕಾಸ್ವಾಮಿ ಕೊಲೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ರೌದ್ರ ರೂಪದ ಸ್ಟೋರಿ ಇದು. ಚಪ್ಪಲಿಯಿಂದ ಹೊಡೆದೆ ಅಷ್ಟೇ, ಆತ ನನಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅಂತ ಆಕೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದಾಳೆ. ಬಟ್ ಅದನ್ನ ಹೊರತುಪಡಿಸಿ ಆಕೆಯೇ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ಲು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಇದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಚಾರ್ಜ್ ಶೀಟ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿ ಪವಿತ್ರ ಗೌಡನೇ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದು ಅನ್ನುವಂತಹ ವಿಚಾರ. ಇದರಿಂದ ಆರೋಪಿಗಳ ಸ್ಥಾನಮಾನ ಬದಲಾವಣೆ ಆಗಬಹುದು ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇತ್ತಲ್ಲ ನಾಗರಾಜ್. ಕೊಲೆಗೆ ಈಕೆನೇ ಪ್ರಚೋದನೆ ಕೊಟ್ಟಿದ್ದಾಳೆ, ಈಕೆಯೇ ಕಾರಣ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಕೆನೇ ಪ್ರಮುಖ ಆಗಲ್ವಾ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಕೆಲವು ಅಂಶಗಳ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರ ಪ್ರಕಾರ ಏನು ಈ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಏನು ಅಲ್ಲಿಗೆ ದರ್ಶನ್ ಜೊತೆ ಪವಿತ್ರ ಗೌಡ ಹೋಗ್ತಾಳೆ ಪಟ್ಟಣಗೆರೆ ಶೆಡ್ಗೆ ಹೋದ ಕೂಡಲೇ ಚಪ್ಪಲಿಯಿಂದ ಹಲ್ಲೆ ಮಾಡುವಂಥ ಕೆಲಸವನ್ನು ರೇಣುಕಾಸ್ವಾಮಿ ಮೇಲೆ ಮಾಡುವಂಥದ್ದು. ಈ ವೇಳೆಯಲ್ಲಿ ಏನು ನಿಮ್ಮಿಂದಾಗೆ ನನ್ನ ಬಾಸ್ ಕುಟುಂಬ ಹಾಳಾಗಿದೆ ಅಂತ ಮಾತುಗಳನ್ನು ರೇಣುಕಾಸ್ವಾಮಿ ಅಂಥ ಸಂದರ್ಭದಲ್ಲೂ ಆಡ್ತಾನೆ. ಇದರಿಂದ ಮತ್ತಷ್ಟು ರೊಚ್ಚಿಗೇಳುವಂಥ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾ ಕಿಲ್ಲಿಮ್ ಅಂತೇಳಿ ಚೀರಾಡುವಂಥ ಒಂದು ಕೆಲಸವನ್ನು ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಮಾಡ್ತಾಳೆ ಅಂತೇಳಿ ಪೊಲೀಸರು ಈಗಾಗಲೇ ಅದಕ್ಕೆ ಸಂಬಂಧಿಸಿದಂಥ ಸಾಕ್ಷ್ಯಗಳು ಮತ್ತು ಹೇಳಿಕೆಗಳನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಇದು ಪವಿತ್ರ ಗೌಡಗೆ ಸಾಕಷ್ಟು ಮುಳುವನ್ನು ತಂದುಕೊಡುವಂಥ ವಿಷಯ ಅಂತಂತೇಳಿ ಪೊಲೀಸರು ಲೆಕ್ಕಾಚಾರವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಅವತ್ತು ಪಟ್ಟಣಗೆರೆ ಶೆಡ್ಡಲ್ಲಿ ಏನು ಯಾರೆಲ್ಲ ಆರೋಪಿಗಳಿದ್ರು ಅವರಿಂದಲೇ ಖುದ್ದು ಈ ಬಗ್ಗೆ ಹೇಳಿಕೆಯನ್ನು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ಪವಿತ್ರ
ಗೌಡ ತಾನು ಮಹಿಳೆ ಅನ್ನೋ ಒಂದು ಅಂಶಗಳನ್ನು ಇಟ್ಕೊಂಡು ಏನು ಜಾಮೀನನ್ನು ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ಲು. ಅದಕ್ಕೆ ಈ ಒಂದು ಅಂಶಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ಬಹಳ ದೊಡ್ಡ ಪೆಟ್ಟನ್ನು ನೀಡುವಂಥದ್ದು. ಈಗಾಗಲೇ ಏನು ನಾವು ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ವಿ ಸುದ್ದಿ, 3 ಆರೋಪಿಗಳಿಗೆ ಮಾತ್ರ ಸಾಕ್ಷ್ಯನಾಶದ ಆರೋಪದಲ್ಲಿ ಸೆಕ್ಷನ್ಗಳನ್ನು ಹಾಕಿದೆ. ಉಳಿದಂತೆ 14 ಆರೋಪಿಗಳಿಗೂ ಕೊಲೆ ಮತ್ತು ಕಿಡ್ನಾಪ್ಗೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇವರೆಲ್ಲರೂ ಏನು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು, ಜಾಮೀನನ್ನು ಪಡೆದುಕೊಳ್ಬೇಕು, ತಮಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಬಳಸ್ಕೊಂಡು ಅಂತೇಳಿ ಅದೆಲ್ಲದಕ್ಕೂ ಕೌಂಟರ್ ಮಾಡೋ ರೀತಿ ಪೊಲೀಸರು ಸದ್ಯ ಚಾರ್ಜ್ ಶೀಟ್ ರೆಡಿ ಮಾಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಕಾನೂನಲ್ಲಿ ಮಹಿಳೆಯರಿಗಿರುವಂಥ ಅವಕಾಶ, ಅದು ಹೆಲ್ಪ್ ಆಗಬಹುದು ಅಂತ ಪವಿತ್ರ ಗೌಡ ಲೆಕ್ಕಾಚಾರ ಇತ್ತು. ಬಟ್ ಅದಕ್ಕೆ ತದ್ವಿರುದ್ಧವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳಿರೋದನ್ನು ಕೂಡ ಗಮನಿಸ್ತಾ ಇದ್ವಿ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ. ಪವಿತ್ರ ಗೌಡನೇ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದು ಅನ್ನುವಂಥ ಅಂಶ ಬಹಳ ಪ್ರಮುಖವಾಗ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ. ಕಿಲ್ ಹಿಮ್ ಅಂತ ಕೂಗಾಡಿದ್ಲು, ಅರ್ಚಾಡಿದ್ಲು. ಕಾರಣ ರೇಣುಕಾಸ್ವಾಮಿ ಆ ಸಂದರ್ಭದಲ್ಲೂ ಕೂಡ ನಿನ್ನಿಂದಾನೇ ನನ್ನ ಬಾಸ್ ಕುಟುಂಬ ಹಾಳಾಯಿತು ಅಂತ ಹೇಳದ್ನಂತೆ. ಅದರಿಂದ ಕೋಪಗೊಂಡು ಕಿಲ್ ಹಿಮ್ ಅಂತ ಕೂಗಾಡಿದ್ಲು ಅನ್ನುವಂಥ ಅಂಶ ಕೂಡ ಚಾರ್ಜ್ ಶೀಟ್ನಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.